ವೀಕ್ಷಕರೇ, ನನ್ನ ಹೆಸರು ಪವಿತ್ರ. ವೆಲ್ಕಮ್ ಟು ಪವಿತ್ರ ಪ್ಯಾರಡೈಸ್. ನಾನಿವತ್ತು ಪೋಸ್ಟ್ ಆಫೀಸ್ ಯೋಜನೆ ಬಗ್ಗೆ ಹೇಳಕ್ ಬಂದಿದ್ದೀನಿ. ಏನಿದು ಅಂತ ನೀವೆಲ್ಲ ಅಂದ್ಕೊಂತಿರ್ಬೇಕು. ಅಂಚೆ ಇಲಾಖೆಯ ಈ ಯೋಜನೆ ಮಹಿಳೆಯರಿಗೆ ತುಂಬಾ ವಿಶೇಷವಾಗಿದೆ. MSSC ಅಂದರೆ ಮಹಿಳಾ ಸಮಾನ್ ಉಳಿತಾಯ ಪ್ರಮಾಣ ಪತ್ರ ಅಂತ. ಈ ಯೋಜನೆ ಏಪ್ರಿಲ್ 1, 2023ರಿಂದ ಪ್ರಾರಂಭವಾಗಿದೆ. ಇದನ್ನ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮ್ ಅವರು ಘೋಷಿಸಿದರು. MSSC ಯೋಜನೆಯಲ್ಲಿ ಗರಿಷ್ಠ 2 ವರ್ಷ ಹೂಡಿಕೆ ಮಾಡಬಹುದು. ಮಹಿಳೆಯರು 1,000ರಿಂದ 2 ಲಕ್ಷವರೆಗೂ ಹೂಡಿಕೆ ಮಾಡಬಹುದು. ಪ್ರಸ್ತುತ 7.5ರಷ್ಟು ಬಡ್ಡಿ ನೀಡಲಾಗುತ್ತಿದೆ. ಯಾವುದೇ ವಯಸ್ಸಿನ ಮಿತಿ ಇಲ್ಲ. ನೀವು ನಿಮ್ಮ ಖಾತೆ ಅಪ್ರಾಪ್ತ ಬಾಲಕಿಯ ಹೆಸರಿನಲ್ಲಿ ಗಾರ್ಡಿಯನ್ ಖಾತೆ ತೆಗೆಯಬಹುದು. ಖಾತೆಯನ್ನು ತೆಗೆಯುವಾಗ ನಿಮಗೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮತ್ತು ವರ್ಣರಂಜಿತ ಫೋಟೋ ಮುಂತಾದ KYC ದಾಖಲೆಗಳು ಬೇಕಾಗುತ್ತದೆ. ಈ ಯೋಜನೆಯಲ್ಲಿ 2 ವರ್ಷ ಪೂರ್ಣಗೊಂಡ ಮೇಲೆ ನಂತರ ನೀವು ಅಮೌಂಟ್ ಅನ್ನು ಹಿಂಪಡೆಯಲು ಅನುಮತಿಯನ್ನು ನೀಡಿದ್ದಾರೆ. ಅಂದರೆ 2 ಲಕ್ಷ ಹೂಡಿಕೆ ಮಾಡಿದ್ದರೆ 80,000 ಹಿಂಪಡೆಯಬಹುದು. 40% ವಾಪಸ್ ನೀವು ಅಮೌಂಟ್ ತೆಗಿಬಹುದು. ಈ ಯೋಜನೆಯಲ್ಲಿ 50,000 ಹೂಡಿಕೆ ಮಾಡಿದರೆ ನಿಮಗೆ 58,100 ರೂಪಾಯಿ ಬರುತ್ತೆ 2 ವರ್ಷ ನಂತರ. 1 ಲಕ್ಷ ಹೂಡಿಕೆ ಮಾಡಿದ್ದಲ್ಲಿ 1,16,022 ರೂಪಾಯಿ ಬರುತ್ತೆ. 1,50,000 ಹೂಡಿಕೆ ಮಾಡಿದಲ್ಲಿ 1,74,033 ರೂಪಾಯಿ ಬರುತ್ತೆ. 2 ಲಕ್ಷ ರೂಪಾಯಿ ಮಾಡಿದ್ದಲ್ಲಿ 2,32,044 ರೂಪಾಯಿ ಬರುತ್ತೆ. ಅಂದರೆ ಅವರು 7.5 ನಿಮ್ಮ ಅಕೌಂಟ್ಗೆ ಬಡ್ಡಿ ಹಾಕುತ್ತಾರೆ. ಪ್ಲೀಸ್, ಯಾರೆಲ್ಲ ನೋಡುತ್ತಾ ಇದ್ದೀರೋ ನೀವು ಪೋಸ್ಟ್ ಆಫೀಸ್ನಲ್ಲಿ ಅಕೌಂಟ್ ತೆಗಿಸಿ ಹೂಡಿಕೆ ಮಾಡಿ. ಇದರಿಂದ ಅಮೌಂಟ್ ಸೇವ್ ಆಗಿರುತ್ತೆ. ಪ್ಲೀಸ್. ಥ್ಯಾಂಕ್ ಯು.